ಎಲ್ರಿಗೂ ನಮಸ್ಕಾರ. ನಮ್ ದೊಡ್ಡವರು ಉಪ್ಪನ್ನ ಒಬ್ಬರ ಕೈಯಿಂದ ಇನ್ನೊಬ್ರ ಕೈಗೆ ಹಂಚ್ಕೋಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಈಗಿನ ಜನರೇಷನ್ ಅಲ್ಲಿ ನಾವು ಅದು ಮೂಢನಂಬಿಕೆ ಅಂತ ಅವ್ರ ಮಾತನ್ನ ಅಲ್ಲಾಗ್ ಹೇಳ್ತೀವಿ. ಯಾಕಂದ್ರೆ ನಾವು ಪ್ರತಿಯೊಂದ್ರಲ್ಲೂ ಒಂದೊಂದು ಲಾಜಿಕ್ ಹುಡ್ಕೊಳ್ತಾ ಹೋಗ್ತೀವಿ. ಆದ್ರೆ ಇದು ಬ್ಲೈಂಡ್ ಬಿಲೀಫ್ ಅಲ್ಲ, ಇದರಲ್ಲಿ ಸೈನ್ಸ್, ಸೈಕಾಲಜಿ ಅಂಡ್ ಆಯುರ್ವೇದ ಸಹ ಇದೆ. ನಮ್ಮ ಸಂಪ್ರದಾಯದ ಪ್ರಕಾರ ಉಪ್ಪನ್ನ ಸಾಕ್ಷಾತ್ ಲಕ್ಷ್ಮೀ ಮಾತೆ ಸ್ವರೂಪದಂತೆ ಭಾವಿಸ್ತೇವೆ. ನಾವು ಯಾವಾಗ ಉಪ್ಪನ್ನ ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಇಡ್ತಿರೋ ಆಗ ಮನೇಲಿ ಇರ್ತಕ್ಕಂಥ ಐಶ್ವರ್ಯ ಹೊರಗೋಗುತ್ತೆ, ಸಂಬಂಧಗಳು ಹಾಳಾಗುತ್ತೆ ಅಂತ ನಂಬ್ತಾರೆ. ಅಂಡ್ ಸೈನ್ಸ್ ಪ್ರಕಾರ ನೋಡೋದಾದ್ರೆ ಉಪ್ಪು ಒಂದು ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್, ಅಂದ್ರೆ ಅದು ನಮ್ಮ ಸುತ್ತಮುತ್ತ ಇರುವ ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಉಪ್ಪನ್ನ ನಾವು ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಇಟ್ಟಾಗ ಅದು ನಮ್ಮ ಕೈಲಿರ್ತಕ್ಕಂಥ ಬೆವರಿನ ಜೊತೆಗೆ ನಮ್ಮ ಕೈಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಉಪ್ಪನ್ನ ನಾವು ಅಡಿಗೆಗೆ ಬಳಸಿದಾಗ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಬಾಡಿ ಒಳಗೋಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ನೋಡಿದ್ರೆ ಉಪ್ಪು ನಮ್ಮ ಪ್ರಾಣಶಕ್ತಿಗೆ ಮಾರ್ಗ. ಅಂದ್ರೆ ಉಪ್ಪು ನಮ್ಮ ಕೋಪ, ವ್ಯಥೆ, ಜಲಸು ಮುಂತಾದವುಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೇನಲ್ವಾ ತುಂಬಾ ಜನ ಉಪ್ಪನ್ನ ದೃಷ್ಟಿ ತೆಗೆದಕ್ಕೆ ಯೂಸ್ ಮಾಡ್ತಾರೆ. ನಮ್ ದೊಡ್ಡವರು ಇದನ್ನೇ ಹೇಳಿದ್ದು, ನೆಗೆಟಿವ್ ಎನರ್ಜಿನ ಉಪ್ಪಿನಿಂದ ಒಬ್ರಿಗೊಬ್ರು ಹಂಚ್ಕೋಬಾರ್ದು ಅಂತ. ಸೊ ಅದಕ್ಕೇನೆ ಉಪ್ಪನ್ನ ಕೊಡ್ಬೇಕಾದ್ರೆ ಬೌಲ್ ಅಥವಾ ಪ್ಲೇಟ್ ಅಲ್ಲಿ ಇಟ್ಕೊಡಿ. ಯಾಕಂದ್ರೆ ಒಂದ್ ಚಿಟಿಕೆ ಉಪ್ಪು ನಮ್ಮ ಟೇಸ್ಟ್ ಜೊತೆಗೆ ನಮ್ಮ ಒಂದು ಲೈಫ್ ನ ಚೇಂಜ್ ಮಾಡುವಂತ ಶಕ್ತಿ ಇರುತ್ತೆ. ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ನಮಸ್ತೆ.